ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಫಸ್ಟ್ ಆಫ್ ಆಲ್ ಅಂದ್ರೆ ಸ್ಕೂಲ್ ಇಂಟರ್ನ್ಶಿಪ್ಗೆ ಹಾಕಿದ್ರು ನಮ್ಮ ಕಾಲೇಜಲ್ಲಿ. ಆಗಿಂದ ಅಂದ್ರೆ ಹಲವಾರು ಟೀಮ್ಗಳನ್ನಾಗಿ ಮಾಡಿಬಿಟ್ಟು ನಮ್ನ ಅಂದ್ರೆ ವಿರೂಪಾಕ್ಷಿಗೆ ಹೋಗ್ಬೇಕಂತ ಹೇಳಿದ್ರು. ಅಂದ್ರೆ ನಮ್ದು ರಾಯಚೂರು, ಅಂದ್ರೆ ಇಲ್ಲಿ ವಿರೂಪಾಕ್ಷಿ ಸ್ಕೂಲ್ ಎಲ್ಲ ಐತಂತ ನಮ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನ್ ಕೇಳಿದೆ, ಸರ್ ನಮ್ಗೆ ದೂರ ಆಗುತ್ತಂತೆ ಸರ್, ಯಾವ ತರ ಹೋಗ್ಬೇಕು, ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಏನಿಲ್ಲ ಅಂತ ಸರ್ ಹತ್ರ ಕೇಳಿದೆ. ಆಗ ನಮ್ ಸರ್ ಹೇಳಿದ್ರು, ಇಲ್ಲಮ್ಮ ನೀವು ಅಲ್ಲಿ ಹೋಗು, ನಿಜವಾಗ್ಲೂ ಅದು ಮೆಚ್ಚತಕ್ಕಂತ ಸ್ಕೂಲೇ ಇದೆ. ಅಲ್ಲಿನ ವಾತಾವರಣ ಆಗಿರ್ಬೋದು, ಅಲ್ಲಿನ ಶಿಕ್ಷಕರಾಗಿರ್ಬೋದು, ನಿಜವಾಗ್ಲೂ ಅವ್ರ ವರ್ತನೆಗಳು ನಿಮ್ಮ ಮೇಲೆ ಅಂದ್ರೆ ಸಕಾರಾತ್ಮಕವಾಗಿ ನಿಮ್ಮ ಮೇಲೆ ಪರಿಣಾಮ ಬೀಳ್ತವೆ ಅಂತ ಅವ್ರು ಹೇಳಿದ್ರು. ನಾವು ಬಂದ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ಡೇ ಬಂದಾಗ ಅಲ್ಲಿ 20ನೇ ತಾರೀಕಿಗೆ ಎಂಟ್ರಿ ಕೊಟ್ವಿ. ಅವಾಗ ಅಂತಂದ್ರೆ MJ ಸರ್ ಅವರು ಇದ್ರು, ನಿಜವಾಗ್ಲೂ ಅವರು ಇದ್ರು. ಆಮೇಲೆ MJ ಸರ್ ಇದ್ರು. ನಾವು 5 ಜನ ಬಂದಿಂದ ಸರ್ ಹತ್ರ ಹೋದ್ವಿ. MJ ಸರ್ ಹತ್ರ ಇಲ್ಲ HM ಮೇಡಮ್ ಅವರು ಇಲ್ಲ, ಅವ್ರು ಏನೋ ಒಂದು ಕೆಲಸದಿಂದ ಕಾರಣಾಂತರಗಳಿಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ನೀವು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳ್ಬಿಟ್ರು. ನಮಗೆ ಒಂದು ಕ್ಷಣ ಬೇಜಾರಾಗ್ಬಿಟ್ಟಿತ್ತು. ಫಸ್ಟ್ ಡೇ ಬಂದ್ವಿ, ಸರ್ ಈ ತರ ಹೇಳ್ತಾ ಇದಾರಲ್ಲ ಅಂತ ಫುಲ್ ಬೇಜಾರಾಯ್ತು. ಆಮೇಲೆ MJ ಸರ್ ಇಟ್ಕೊಂಡು, ಇಲ್ಲಮ್ಮ ಬಂದಿದ್ದೀರಾ ನೀವು, ಮತ್ತೆ ಅಂದ್ರೆ ವಾಪಸ್ ಹೋಗ್ತೀರಾ, ಬೇಡ ಪರವಾಗಿಲ್ಲ, ನೀವೇನೇ ಪ್ರಿಪೇರ್ ಆಗಿದ್ರು ನಿಮ್ ಕ್ಲಾಸ್ ನೀವು ನಡೆಸ್ಕೊಳ್ಳಿ ಅಂತ ಅವರು ಹೇಳಿದ್ರು ಸರ್. ನಾವು ಮತ್ತೆ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅಂತ ನಮಗಷ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ಒಂದು ವಾರ ಅಂತಂದ್ರೆ ಒಂದು ವಾರ ಆಗಿರ್ಬೋದು, ಡೈಲಿ 150 ಕೊಟ್ಟು 3 ಹೆಣ್ಮಕ್ಳು ನಾವು ಆಟೋದಲ್ಲಿ ಬರ್ತಿದ್ವಿ. ಡೈಲಿ 150 ನಮ್ಗೆ ಅದು ಕಾಸ್ಟ್ಲಿ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಮತ್ತೆ ನಮ್ ಸರ್ ಹೇಳಿದ್ರು, ನಾವು ಶನಿವಾರ ಅಲ್ಲಿ ಕಾಲೇಜ್ಗೆ ಹೋದಾಗೆ ಅಷ್ಟು ಕೊಟ್ಟು ಹೋಗ್ಬೇಡ್ರಮ್ಮ, ನೀವು ಅಂಬೇಡ್ಕರ್ ಸರ್ಕಲ್ ಹತ್ರ ಹೋಗಿ ಅಲ್ಲಿಂದ 10 ರೂಪಾಯಿ ತಗೊಳ್ತಾರೆ, ನೀವು ಅಲ್ಲಿಂದ ಹೋಗಿ ಇದ್ ಮಾಡ್ರಿ, ಅಷ್ಟು ಅಮೌಂಟ್ ಆದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಮತ್ತೆ HM ಮೇಡಮ್ ಅವರು ಕೂಡ ಹೇಳಿದ್ರು, ಟೈಮಿಂಗ್ ಹೇಳಿದ್ರು, ಈ ತರ ಬಸ್ ಇರುತ್ತೆ, ಈ ತರ ಇರುತ್ತೆ ಅಂತ ಹೇಳಿದ್ರು. ಫಸ್ಟ್ ಆಫ್ ಆಲ್ ನಾವು ಕ್ಲಾಸಿಗೆ ಹೋದಾಗ ನಮ್ಗೆ ಮಕ್ಕಳ ಮುಂದೆ ಯಾವ ತರ ಇರಬೇಕು ಅನ್ನೋದೇ ಒಂಚೂರು ಭಯ ಆಗ್ತಿತ್ತು. ಅಂದ್ರೆ ಯಾವ ತರ ಇದ್ರೆ ಮಕ್ಳಿಗೆ ಇಷ್ಟ ಆಗ್ತೀವಿ, ನಾವು ನಮ್ಮ ಆಟಿಟ್ಯೂಡ್ ಅವರು ಇಷ್ಟ ಪಡ್ತಾರೋ ಇಲ್ಲೋ ಅನ್ನೋದೇ ಭಯ ಆಗ್ತಿತ್ತು. ಒಂದು ಕ್ಲಾಸ್ ತಗೊಂಡಾಗ ನಮ್ ಆಟಿಟ್ಯೂಡ್ ಹೆಂಗ್ ಅಂದ್ರೆ ಅವ್ರ ಮುಂದೆ ಯಾವ ತರ ವರ್ತನೆ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಭಯದ ವಾತಾವರಣ ನಮ್ಮಲ್ಲಿ ಕಾಣ್ತಾ ಇತ್ತು. 45 ನಿಮಿಷ ಕ್ಲಾಸ್ ಯಾವ ತರ ಮಾಡ್ಬೇಕು ನಾವು, ಆ ಒಂದು ಕೆಪಾಸಿಟಿ ನಮ್ಮ ಹತ್ರ ಇರ್ಬೇಕಂತಂದ್ರೆ ಎಲ್ಲ ಪ್ರಿಪರೇಷನ್ ಆಗಿ ಬರ್ಬೇಕು. 45 ನಿಮಿಷ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ನಾವ್ ಯಾವ ತರ ಮಾಡಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅನ್ನೋದೇ ಯೋಚನೆ ಆಗಿತ್ತು. ನಮ್ದು ಉತ್ತರ ಕರ್ನಾಟಕ ಅಂದ್ರೆ ನಮ್ ಲ್ಯಾಂಗ್ವೇಜ್ ಸ್ಪೀಡ್ ಐತೆ, ರಫ್ ಅಂಡ್ ಟಫ್ ಅಂದ್ರೆ ನಾವು ಸ್ಪೀಡ್ ಆಗಿ ಮಾತಾಡ್ತೀವಿ. ನಾವು ಸ್ಪೀಡ್ ಆಗಿ ಮಾತಾಡಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ಲ ಅನ್ನೋದೇ ನಮ್ಗೆ ಭಯ ಆಗಿತ್ತು. ಮಕ್ಕಳು ಅಷ್ಟೇ ಸಹಕಾರದಿಂದ, ಶಿಕ್ಷಕರು ಅಷ್ಟೇ ನಮ್ಗೆ ಸಹಕಾರದಿಂದ ಒಂದು ಸಹಕಾರವನ್ನ ಇದ್ ಮಾಡಿ ನಮ್ಮ ಈ 3 ತಿಂಗಳ ಒಂದು ಜರ್ನಿಯನ್ನ ಮುಗಿಸ್ಲಿಕ್ಕೆ ಒಂದು ಪ್ರೇರಣೆಯನ್ನ ನೀಡಿದ್ರು. ಇಲ್ಲಿನ ವಾತಾವರಣ ಆಗಿರ್ಬೋದು, ಮತ್ತೆ ಇಲ್ಲಿನ ಶಿಕ್ಷಕರಾಗಿರ್ಬೋದು ನಮ್ಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಒಂದು ಸಪೋರ್ಟ್ ಮಾಡಿದ್ರು. ನಿಜ ಹೇಳ್ಬೇಕಂತಂದ್ರೆ ಇಲ್ಲಿರ್ತಕ್ಕಂಥ ವಾತಾವರಣ ಯಾವುದೇ ಸ್ಕೂಲಲ್ಲಿ ಇಲ್ಲ. ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ನೀವು ಒಂದು ಸ್ಕೂಲೇ ಚೆನ್ನಾಗಿದೆ, ನಿಜವಾಗ್ಲೂ ನಮ್ಮಲ್ಲೇನು ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಸ್ಕೂಲ್ ಬೇರೆ ಸ್ಕೂಲ್ಗೆ ಹೋಗಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ, ಅವ್ರು ಹೇಳ್ತಾರೆ ನಮ್ಮ ಟೀಮ್ ಅಲ್ಲಿ ಜಗಳ ಆಯ್ತು, ಹಂಗಾಯ್ತು, ಹೀಗಾಯ್ತು ಅಂತ. ಬಟ್ ನಾವು ನಮ್ಮ ಟೀಮ್ ಅಂತ ತಗೊಂಡಾಗ ನಾವು 5 ಜನ ಇಲ್ಲಿ ಒಂದು ಅಣ್ಣ ತಂಗಿರ್ತಾರ, ಇಲ್ಲಿ ಒಂದು ಕ್ಲೋಸ್ ಆಗಿದ್ದೀವಿ. ನಿಜ ಹೇಳ್ಬೇಕಂತಂದ್ರೆ ನಾವು ಕಾಲೇಜಲ್ಲಿ ಒಬ್ರಿಗೊಬ್ರು ಮಾತಾಡಿಲ್ಲ. ನಿಜವಾಗ್ಲೂ ಇಲ್ಲಿ ಯಾವ ತರ ಇದೀವಿ ಅಂತಂದ್ರೆ ಅಣ್ಣ ತಂಗಿರ್ತಾರೇನೋ ಇದೀವಿ. ನಿಜ ಹೇಳ್ಬೇಕಂದ್ರೆ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಈ ಒಂದು 3 ತಿಂಗಳಲ್ಲಿ ನಗನಾಗುತ್ತಾ ಎಲ್ಲರೂ ಜೊತೆಯಲ್ಲಿ ಇದ್ದೀವಿ. ಈ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದೆರಡು ಹೇಳ್ತಾ ಈ ನಾನು 2 ಅನಿಸಿಕೆಗಳನ್ನು